ಪ್ರಿಯರೇ, ನಾನು ಅನೇಕ ವಿಷಯವಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದ ಯಾತ್ರೆಯಲ್ಲಿ ಆತನು ಪರಿಪೂರ್ಣವಾಗಿ ಕಾಣಿಸಿಕೊಳ್ಳುವಂತ ಸಂಗತಿಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಆತನ ದೈವತ್ವ, ಆತನ ಪ್ರಭಾವ, ಮಹಿಮೆಯನ್ನ ನಿಮ್ಮೊಟ್ಟಿಗೆ ನಾನು ಯಾವಾಗಲೂ ಹಂಚಿಕೊಳ್ಳುವನಾಗಿದ್ದೇನೆ. ಆತನ ಪ್ರಭಾವ ಮಹಿಮೆಯು ನನ್ನ ಶರೀರಕ್ಕೆ, ನನ್ನ ಎಲುಬುಗಳಿಗೆ ಅದು ಸಾರವಾಗಿದೆ. ಪ್ರಿಯರೇ, ಕರ್ತನ ಮಾತು ಅದು ವ್ಯರ್ಥವಲ್ಲ. ಅದು ಭೂಮಿ ಆಕಾಶಗಳನ್ನ ಬರೀ ಬಾಯಿ ಮಾತಿನಿಂದ ಸೃಷ್ಟಿಸಿದಂತ ದೇವರ ವಾಕ್ಯವಾಗಿದೆ. ಪ್ರಿಯರೇ, ಈ ವಾಕ್ಯವನ್ನು ಹೇಳುವುದಕ್ಕೂ ಅಲ್ಪನು ಗಣನೆ ಬಾರದಂತ ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ಯೆಹೋವನು ಮನೆ ಕಟ್ಟದಿದ್ದರೆ ಮನುಷ್ಯರು ಮನೆ ಕಟ್ಟುವುದಕ್ಕೆ ಪ್ರಯಾಸ ಪಡುವುದು ವ್ಯರ್ಥ ಎಂಬುದಾಗಿ ನಾವು 127ನೇ ಕೀರ್ತನೆಯಲ್ಲಿ ಆ ಯಾತ್ರಾಗೀತೆಯನ್ನ ಹಾಡಿದಂತ ಭಕ್ತನ ಜೀವಿತವನ್ನು ನಾವು ನೋಡಿದ್ದೇವೆ. ಪ್ರಿಯರ, ನಮ್ಮ ಜೀವಿತದಲ್ಲಿ ಈ ಲೋಕಯಾತ್ರೆಯಲ್ಲಿ ನಾವು ಯಾರ ಮೇಲೆ ಆಶ್ರಯಿಸಿಕೊಂಡಿದ್ದೇವೆ, ಯಾರ ಮೇಲೆ ನಾವು ಆದುಕೊಂಡಿದ್ದೇವೆ ಎಂಬುದನ್ನ ದೇವರ ವಾಕ್ಯವು ನಮ್ಮನ್ನ ಪ್ರಶ್ನೆಪಡಿಸುವಂತದ್ದು. ನಮ್ಮ ಪೂರ್ವಿಕರು ಅದನ್ನ ತ್ಯಜಿಸಿದರು, ನಿರಾಕರಿಸಿದರು, ಆತನ ಒಳಗಾಗದೆ ಆತನಿಗೆ ವಿರೋಧವಾಗಿ ನಡೆದರು. ನಾವು ಹಾಗೆ ನಡೆಯದಂತೆ ನಮ್ಮನ್ನ ಅವರ ಮುಖಾಂತರವಾಗಿ ಅನೇಕ ಪ್ರವಾದಿಗಳು, ಬೋಧಕರು ತಿಳಿಸುವಂತದ್ದಾಗಿದೆ. ಪ್ರಿಯರೇ, ಈ ಲೋಕಯಾತ್ರೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕಾಣಿಸಿಕೊಂಡದ್ದು ಮತ್ತು ಹಳೆ ಒಡಂಬಡಿಕೆಯಲ್ಲಿ ಆತನು ಏನಾಗಿ ಕಾಣಿಸಿಕೊಂಡನು ಎಂಬ ದೈವಿಕ ಆ ಮರ್ಮವನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವೇನು. ಹಳೆ ಒಡಂಬಡಿಕೆಯಲ್ಲಿ ಆತನು ಯಾರಾಗಿದ್ದನು, ಏನಾಗಿದ್ದನು ಎಂಬುದಾಗಿ, ನಾನು ಇರುವ ಆತನೇ ಎಂಬುದಾಗಿ ಹೇಳಿದಂತ ದೇವರು ನಮ್ಮ ಮಧ್ಯೆ ಬಂದು ನಾನು ಇರುವಾತನು ಎಂದು ತೋರಿಸುವುದಕ್ಕಾಗಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು. ಪ್ರಿಯರೇ, ನನ್ನ ವಾಕ್ಯ ಸಂದೇಶಕ್ಕೆ ನಾವು ಹೋಗೋಣ. ವಾಕ್ಯ ಸಂದೇಶದಲ್ಲಿ ಅತಿ ಪ್ರಾಮುಖ್ಯವಾದಂತಹ ಸಂಗತಿ ನಮ್ಮ ಜೀವಿತ, ನಮ್ಮ ಮನೆ, ನಮ್ಮ ಬದುಕು, ನಮ್ಮ ಸಂಸಾರ, ನಮ್ಮ ಸಭೆ, ಈ ಲೋಕಯಾತ್ರೆ ನಾವು ಹೇಗೆ ಕಟ್ಟಿಕೊಳ್ಳುತ್ತೇವೆ ಎಂಬ ವಿಷಯವನ್ನ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸುವನಾಗಿದ್ದಾನೆ. ಈಗ ನಾವು ಸಂದೇಶಕ್ಕೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 7:24ರಿಂದ ನಾವು 7:29 ಓದಿಕೊಳ್ಳೋಣ. ಪ್ರಿಯರೇ, 27 ಓದಿಕೊಳ್ಳೋಣ ಸಾಕು. ಯಾರಾದ್ರೂ ನನಗೆ ಸಹಾಯಕರಾಗಿ ನಿಮ್ಮ ಮುಂದೆ ವಾಕ್ಯವನ್ನು ಓದಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಾಕ್ಯವು ಓದುವುದು ಅದೊಂದು ಸುವಾರ್ತೆಗೂ ಮತ್ತು ಆತ್ಮಿಕ ಬಲಕ್ಕೂ ಅದು ಯೋಗ್ಯವಾಗಿದೆ. ಪ್ರಿಯರೇ, ವಾಕ್ಯವನ್ನು ಓದುವುದು ನಮ್ಮ ಸೌಭಾಗ್ಯ. ಯಾರಾದ್ರೂ ನಮ್ಮ ಮಧ್ಯೆ ಯಾರು ಓದ್ತೀರಿ? ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದುದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಅದು ದಡಮ್ಮನೆ ಕಡಿದು ಬಿತ್ತು. ಸಾಕು. ಥ್ಯಾಂಕ್ ಯು. ದೇವರು ನಮ್ಮ ಸ್ತೋತ್ರವಾಗಿ ದೇವರ ವಾಕ್ಯ ನಮ್ಮನ್ನ ತಿಳಿಸಬಹುದದ್ದು ಆದುದರಿಂದ ಎಂಬುದಾಗಿ ಮುಂದುವರಿಯುತ್ತದೆ ಆ ಮಾತು. ಹಾಗಾದ್ರೆ ನಾವು ಎಲ್ಲಿ ಅದನ್ನು ನೋಡ್ತೇವೆ ಅಂದ್ರೆ 24ನೇ ವಚನದಿಂದ ಕೆಲವು ವಿಷಯಗಳನ್ನ ನೋಡುವಾಗ ಅನೇಕ ಸಂಗತಿಗಳು ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಯಾತ್ರೆಯಲ್ಲಿ ತಿಳಿಸುವರು. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವನು ಪರಲೋಕ ರಾಜ್ಯಕ್ಕೆ ಸೇರುವನು. ಪ್ರಿಯರ, ಅನೇಕ ಸಂಗತಿಗಳು ಈ ಲೋಕಯಾತ್ರೆಯಲ್ಲಿ ಉಪದೇಶಕರಿಗೂ ಮನುಷ್ಯರಿಗೂ ಆತ್ಮಿಕ ಸಂಗತಿಗಳನ್ನ ಆತನು ತಿಳಿಸುವನಾಗಿದ್ದಾನೆ. ಪ್ರಿಯರೇ, ನಾವು 2 ವ್ಯಕ್ತಿಗಳ ವಿಷಯಗಳಲ್ಲಿ ಅಲ್ಲಿ ನೋಡುವರಾಗಿದ್ದೇವೆ. ಮನೆ ಕಟ್ಟುವ ವಿಷಯದಲ್ಲಿ ಯೇಸು ಕ್ರಿಸ್ತನು ಹೇಳಿರುವಂತ ವಿಷಯ ಏನು ಎಂಬುದಾಗಿ, ಮನೆ ಕಟ್ಟಿಕೊಳ್ಳಬೇಕಾದರೆ ದೃಢವಾಗಿ ಇರಬೇಕಾದ ಏನು ಬೇಕಾಗಿದೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿ ಅದರಂತೆ ನಡೆಯಬೇಕು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಜನರಿಗೆ, ತನ್ನ ಆದುಕೊಂಡ ಜನರಿಗೆ
ಈ ಲೋಕದ ಜನರಿಗೆ ಆತನು ಉಪದೇಶ ಮಾಡುವನಾಗಿದ್ದಾನೆ. ಪ್ರಿಯರೇ, ಇನ್ನೊಬ್ಬ ವ್ಯಕ್ತಿಯಲ್ಲಿ ನೋಡುತ್ತೇವೆ, ಜ್ಞಾನವುಳ್ಳಂತಹ ಮನುಷ್ಯನು ತನ್ನ ಮನೆಯನ್ನ ಬಂಡೆಯ ಮೇಲೆ ಕಟ್ಟಿಕೊಳ್ಳುವವನು ಎಂಬುದಾಗಿ. ಆ ಬಂಡೆ ಯಾರು ಎಂಬುದಾಗಿ ಮುಂದಿನ ಸಂದೇಶದ ಕೊನೆಯಲ್ಲಿ ನಾವು ನೋಡೋಣ. ಬಂಡೆಯ ಮೇಲೆ ಅವರು ಕೇಳಿ ನಡೆಯುವವರು ಯಾರಂತೆ? ಬಂಡೆಯ ಮೇಲೆ ಮನೆ ಕಟ್ಟುವವರು. ಮತ್ತೊಂದು ವಚನದಲ್ಲಿ ನಾವು ನೋಡುತ್ತೇವೆ, ಬುದ್ಧಿಹೀನ ಮನುಷ್ಯನು, ಆತನಿಗೆ ದೇವರ ಜ್ಞಾನ, ದೇವರ ತಿಳುವಳಿಕೆ, ದೇವರ ಮಾತು ಅವರು ಕೇಳಿಯೂ ಕೇಳದ ಹಾಗೆ ಇರುವಂತವರು. ಪ್ರಿಯರೇ, ನಮ್ಮ ಕ್ರಿಸ್ತಿಯ ಗೋಳದಲ್ಲಿ 90% ಅಂತ ವಿಶ್ವಾಸಿಗಳು ನಮ್ಮ ಮಧ್ಯೆ ಇದ್ದಾರೆ. ಪ್ರಿಯರೇ, ದೇವರು ನಮಗೆ ಹೀಗೆ ಉಪದೇಶಿಸಿದ್ದಾನೆ ಎಂಬುದಾಗಿ. ಪ್ರಿಯರೇ, ಬುದ್ಧಿ ಉಳ್ಳಂತಹ ಮನುಷ್ಯನು ದೇವರ ಮಾತು ಕೇಳುವುದಾದರೆ ನಾವು ಬುದ್ಧಿ ಉಳ್ಳವರು ಆಗುತ್ತೇವೆ, ನಾವು ಜ್ಞಾನಿಗಳು ಆಗುತ್ತೇವೆ. ನಾವು ಇಬ್ಬರು ವ್ಯಕ್ತಿಗಳನ್ನು ನೋಡುತ್ತೇವೆ, ಜ್ಞಾನ ಇರುವನು ಮತ್ತು ಜ್ಞಾನ ಇಲ್ಲದವನು. ನಾವು ಜ್ಞಾನ ಉಳ್ಳವರಾಗಿರಬೇಕು, ನಾವು ಈ ಲೋಕದಲ್ಲಿ ನಡೆದುಕೊಳ್ಳಬೇಕು ಎಂಬುದಾಗಿ ದೇವರ ಇಷ್ಟ ಮತ್ತು ದೇವರ ಚಿತ್ತವಾಗಿದೆ. ಪ್ರಿಯರೇ, ಜ್ಞಾನ ಹೇಗೆ ಬರುತ್ತದೆ ಎಂಬುದಾಗಿ ನಾವು ನೋಡುವಾಗ ಜ್ಞಾನೋಕ್ತಿ 1:7 ಹೀಗೆ ಬರೆಯಲ್ಪಟ್ಟಿದೆ. ಪ್ರಿಯರೇ, ಜ್ಞಾನೋಕ್ತಿ 1:7, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು ಎಂಬುದಾಗಿ ಜ್ಞಾನೋಕ್ತಿ 1 ಸೊಲೊಮೋನನ ಜ್ಞಾನೋಕ್ತಿಯಲ್ಲಿ ನಾವು ನೋಡುತ್ತೇವೆ. ಜ್ಞಾನವನ್ನ ಪಡೆದವನ ಸ್ಥಿತಿಯು ಏನಾಯಿತು ಎಂಬುದಾಗಿ ನಾವು ಪ್ರಸಂಗಿ ಪುಸ್ತಕದಲ್ಲಿ ನೋಡುವರಾಗಿದ್ದೇವೆ ಅಲ್ಲವಾ? ಪ್ರಿಯರೇ, ಯೆಹೋವನ ಭಯವೇ ಏನಾಗಿದೆ? ತಿಳುವಳಿಕೆಗೆ ಮೂಲವಾಗಿದೆ. ಮೂರ್ಖರಾದರೆ ಏನು ಮಾಡುತ್ತಾರೆ? ಜ್ಞಾನವನ್ನು ಅಸಡ್ಡೆ ಮಾಡುತ್ತಾರೆ. ಹಾಗಾಗಿ ಅಸಡ್ಡೆ ಅಂದರೆ ತಾತ್ಸಾರ ಮಾಡುತ್ತಾರೆ ಎಂಬುದಾಗಿ. ಪ್ರಿಯರೇ, ಹಾಗಾಗಿ ನಾವು ಜ್ಞಾನಿಗಳು ಆಗಬೇಕಾದರೆ ಯೆಹೋವನ ಭಯದಲ್ಲಿ ಇರಬೇಕು. ದೇವರ ಭಯದಲ್ಲಿದ್ದರೆ ನಾವು ಜ್ಞಾನಿಗಳಾಗುತ್ತೇವೆ. ಬೇರೆ ಇವತ್ತು ಯವನಸ್ಥರಿಗೆ ಈ ಪಾಠವಾಗಿದೆ. ಪ್ರಸಂಗಿ 12ನೇ ಅಧ್ಯಾಯ 1ನೇ ವಚನದಲ್ಲೂ ಯವನ ಪ್ರಾಯದಲ್ಲಿ ನಿನ್ನ ಸೃಷ್ಟಿಕರ್ತನನ್ನ ನೆನೆಸಿಕೋ ಎಂಬುದಾಗಿ. ಬೇರೆ ನಾವು ಸುಮಾರು 47 ವರ್ಷದ ಪ್ರಾಯದಲ್ಲಿ ಕರ್ತನ ಭಯದಲ್ಲಿ ನಡೆದೆವು. ಬೇರೆ ಬಹಳ ಸಮಯ ಕಳೆದು ಹೋಯಿತು ನಮ್ಮ ಜೀವಿತದಲ್ಲಿ. ಆತನ ಮಾತುಗಳು, ಆತನ ಕಾರ್ಯಗಳು ಲಕ್ಷ್ಯಕ್ಕೆ ತಾರದೆ ನಾವು ಬುದ್ಧಿಹೀನರಾಗಿ ನಡೆದುಕೊಂಡೆವು. ಪ್ರಿಯರೇ, ಮನುಷ್ಯನು ಅವನು ಇಷ್ಟದಂತೆ ನಡೆಯುವುದಕ್ಕೆ ಪ್ರಯತ್ನ ಪಡುತ್ತಾನೆ. ಯಾಕೆ? ದೇವರ ಭಯ ಆತನಲ್ಲಿ ಇಲ್ಲ ಎಂಬುದಾಗಿ ನಾವು ತಿಳಿಯುವಂಥದ್ದು. ಪ್ರಿಯರೇ, ಅವನು ಯಾವುದರಲ್ಲಿ ಆಶ್ರಯ ಇಡಬೇಕು ಎಂಬುದಾಗಿ ನೋಡುವಾಗ ಜ್ಞಾನೋಕ್ತಿ 3:5 ಈ ರೀತಿ ಉಪದೇಶ ಮಾಡುತ್ತದೆ. ಜ್ಞಾನೋಕ್ತಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳುತ್ತಾ ಬಂದಿದ್ದೇನೆ. ನಿಮ್ಮ ನೆನಪಿಗಾಗಿ, ಇದನ್ನ ನಿಮ್ಮ ಉಪಯೋಗಕ್ಕಾಗಿ ನಾನು ದೇವರ ವಾಕ್ಯವನ್ನು ಹೇಳುತ್ತೇನೆ. 3:5 ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪರಿಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು, ನಿನ್ನ ಎಲ್ಲಾ ನಡವಳಿಕೆ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಪರಿಪೂರ್ಣವಾದಂತ ಭರವಸೆ, ನಂಬಿಕೆ, ವಿಶ್ವಾಸ ಆತನಲ್ಲಿ ನೆಲೆಗೊಳ್ಳಬೇಕು ಎಂಬುದಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸಿರುವಂತದ್ದು. ಪ್ರಿಯರೇ, ನಾವು ದೇವರನ್ನು ಆಶ್ರಯಿಸಿಕೊಳ್ಳದೆ ಹೋದರೆ ನಮಗೆ ಮುಂದೆ ನಾನು ಜ್ಞಾನೋಕ್ತಿಯಲ್ಲಿ ತಿಳಿಸುವನಾಗಿದ್ದೇನೆ. ಸಂಕಟಗಳು, ಪ್ರಯಾಸಗಳು, ವೇದನೆಗಳು, ರೋಗಬಾಧೆಗಳು, ನಷ್ಟ, ಅವಮಾನ ಈ ಲೋಕಯಾತ್ರೆಯಲ್ಲಿ ಇದೆ. ಪ್ರಿಯರೇ, ಇದನ್ನು ನೀವು ಅನುಭವಿಸಿದ್ದೀರಿ, ನಾನು ಅನುಭವಿಸಿದ್ದೇನೆ, ಲೋಕವು ಅನುಭವಿಸಿದೆ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥದ್ದು, ನನ್ನ ಮಾತುಗಳನ್ನು ಕೇಳಿ ನಡೆಯುವವನು ಆತನು ಬಂಡೆಯ ಮೇಲೆ ಮನೆ ಕಟ್ಟಿದ ಹಾಗೆ ಜ್ಞಾನವಂತನಾಗಿ ಉಳಿಯುತ್ತಾನೆ. ಬೇರೆ ಸ್ವಾಮ್ಯವನ್ನು ಹೇಳಬೇಕಾದ್ರೆ ದೇವರು ಎಷ್ಟು ಆತನು ಈ ಲೋಕಕ್ಕೆ ಬಂದು ಆತನು ಎಷ್ಟು ಪ್ರಯಾಸ, ನಿಂದೆ, ಅವಮಾನವನ್ನ. ಬೇರೆ ಇದು ಬಹಳ ಯೋಗ್ಯವಾದಂಥದ್ದು. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳುವುದು ನಿಂದ ಏನಾಗುತ್ತದೆ ಎಂಬುದಾಗಿ ನೋಡುವಾಗ ಏದಾಮ್ ತೋಟದಲ್ಲಿ ಆದಾಮ್ ಹವಳ ಆ ಒಂದು ದಾರಿ ತಪ್ಪಲಿಕ್ಕೆ ಕಾರಣವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಅವರು ಸ್ವಬುದ್ಧಿಯನ್ನ ಆಶ್ರಯಿಸಿಕೊಂಡರು. ಪ್ರಿಯರೇ,
ನಮ್ಮ ಸ್ವಬುದ್ಧಿ ಆಧಾರ ಮಾಡಿಕೊಳ್ಳಲು ನಾವು ಜ್ಞಾನಿಗಳು, ಸರ್ವಜ್ಞಾನಿಗಳಲ್ಲ. ಸರ್ವಜ್ಞಾನಿಗಳು ಇರುವಂತ ಒಬ್ಬ ವ್ಯಕ್ತಿ ಅಂದರೆ ಅದು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಯಾಕೆ ಈ ಮಾತುಗಳನ್ನ ಹೇಳುತ್ತೇನೆ? ಬೇರೆ ನಾವು ಸರ್ವಜ್ಞಾನಿಗಳಲ್ಲ. ಆತನ ಮಾತು ಕೇಳಿ, ಆತನ ಉಪದೇಶವನ್ನ ಕೇಳಿ ನಾವು ಜ್ಞಾನಕ್ಕೆ ಆತನು ನಡೆಸುವನಾಗಿದ್ದಾನೆ. ಮಾರ್ಕನು ಬರೆದ ನಾವು ರೋಮಪತ್ರಿಕೆ 8ನೇ ಅಧ್ಯಾಯ 26ನೇ ವಚನದಲ್ಲಿ ದೇವರ ಆತ್ಮನು ನಮ್ಮನ್ನ ಹೇಗೆ ನಡೆಸುತ್ತಾನೆ ಎಂಬ ವಿಷಯವನ್ನ ನಾವು ನೋಡಿದ್ದೇವೆ. ಮಾರ್ಕ 26:8 ಇರ್ಲಿ, ಆ ವಿಷಯ ಬೇರೆ. ಆದರೆ ತ್ರಿಕಾಲದಲ್ಲಿ ಇದ್ದಂಥವನು, ಭೂತ ವರ್ತಮಾನ ಭವಿಷ್ಯತ್ ಕಾಲದಲ್ಲಿ ನಾವು ವರ್ತಮಾನ ಕಾಲದಲ್ಲಿ ಇದ್ದೇವೆ. ನಾವು ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 8ನೇ ವಚನದಲ್ಲಿ ಆತನು ಯಾರಾಗಿದ್ದಾನೆ ಎಂಬುದಾಗಿ ನೋಡುವಾಗ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ಇರುವಂತಹ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ಪ್ರಿಯರೇ, ಆತನನ್ನು ಆಶ್ರಯಿಸಿಕೊಂಡು ನಡೆಯುವರು ನಾವು ಧನ್ಯರು ಪ್ರಿಯರೇ. ತ್ರಿಕಾಲದಲ್ಲಿ ನಮಗೆ ಏನು ಗೊತ್ತಿಲ್ಲ ಪ್ರಿಯರೇ, ನಾವು ವರ್ತಮಾನದಲ್ಲಿ ಇದ್ದೇವೆ. ತ್ರಿಕಾಲದಲ್ಲಿ ಇರುವನು ಆತನು, ಆತನ ಮಾತು ನಾವು ಕೇಳುವುದಿಲ್ಲ. ಅನೇಕ ಸಾರಿ ಮನುಷ್ಯರು ದಾರಿ ತಪ್ಪಲಿಕ್ಕೆ ಇದೇ ಕಾರಣವಾಗುತ್ತದೆ ಎಂಬುದಾಗಿ ನಮಗೆ ಈ ವಾಕ್ಯದ ಅರಿವು ನಮಗೆ ತಿಳಿಸುವಂತದ್ದು. ಜ್ಞಾನೋಕ್ತಿ 21ನೇ ಅಧ್ಯಾಯ 21ನೇ ವಚನವನ್ನ ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿ 1:21, ಜ್ಞಾನೋಕ್ತಿ 21ನೇ ಅಧ್ಯಾಯ 21ನೇ ವಚನ. ಪೇಟೆಯು ಅಗ್ರಸ್ಥಾನದಲ್ಲಿಯೂ ಊರ ಬಾಗಿಲಿನಲ್ಲಿಯೂ ಆಕೆಯ ನಡೆಯುವವರೇ 20ನೇ ವಚನದಿಂದ ಓದ್ರಿ. ಜ್ಞಾನವೆಂಬಾಕೆಯು ಬೀದಿಗಳಲ್ಲಿ ಕೂಗುತ್ತಾಳೆ, ಚೌಕಗಳಲ್ಲಿ ದನಿಗೈತಾಳೆ. ಪೇಟೆಯ ಅಗ್ರಸ್ಥಾನದಲ್ಲಿಯೂ ಊರ ಬಾಗಿಲಿನಲ್ಲಿಯೂ ಆಕೆಯು ನುಡಿಯುವುದೇನೆಂದರೆ, ಮೂಢರೇ, ಮೂಢತನವನ್ನು ಎಂದಿನ ತನಕ ಪ್ರೀತಿಸುವಿರಿ? ಧರ್ಮನಿಂದಕರು ನಿಂದಿಸುವುದಕ್ಕೆ ಎಷ್ಟು ಕಾಲ ಇಷ್ಟಪಡುವವರು? ಜ್ಞಾನಹೀನರು ತಿಳುವಳಿಕೆಯನ್ನು ಎಷ್ಟರವರೆಗೆ ಹಾಗೆ ಮಾಡುವವರು? ನನ್ನ ಗದರಿಕೆಯನ್ನು ಕೇಳಿ ಸಾಕು. ಜ್ಞಾನಹೀನರು ತಿಳುವಳಿಕೆಯನ್ನು ಎಷ್ಟರವರೆಗೆ ಹಾಗೆ ಮಾಡುತ್ತೀರಿ? ಕರ್ತನಾದ ಯೇಸು ಕ್ರಿಸ್ತನು ಆ ಜ್ಞಾನದ ವಿಷಯವಾಗಿ, ತಿಳುವಳಿಕೆ ವಿಷಯವಾಗಿ, ಆ ನಂಬಿಕೆ ವಿಷಯವಾಗಿ ಆತನು ಕರೆಯುತ್ತಾ ಇದ್ದಾನೆ ಪ್ರಿಯರೇ. ಎಲೆ ಕಷ್ಟಪಡುವವರೇ, ಹೊರಹುತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ 11:28 ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವವರಾಗಿದ್ದೇವೆ ಪ್ರಿಯರೇ. ಇಡೀ ಲೋಕ ದೇವರು ನಿರ್ಮಿಸಿದ್ದಾನೆ ಜ್ಞಾನದಿಂದ. ಜ್ಞಾನ ಅಂದರೆ ಅದು ಕ್ರಮ. ನಾವು ಇಷ್ಟ ಬಂದ ಹಾಗೆ ಜೀವಿಸ್ತೇವೆಂದು ಅದು ಅಸಾಧ್ಯ ಪ್ರಿಯರೇ. ಈ ಲೋಕವನ್ನ ಆತನು ಜ್ಞಾನದಿಂದ ನಿರ್ಮಿಸಿದ್ದಾನೆ ಪ್ರಿಯರೇ. ಕ್ರಮವಿಲ್ಲದಂತ ಭೂಮಿ, ಕ್ರಮವಿಲ್ಲದಂತ ಈ ಕಾರ್ಯಗಳನ್ನು ಆತನು ಕ್ರಮದಿಂದ, ಜ್ಞಾನದಿಂದ ನಿರ್ಮಿಸಿದ್ದಾನೆ. 23ನೇ ವಚನದಲ್ಲಿ ಹೀಗೆ ನುಡಿಯುತ್ತದೆ. 23 ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ. ಇಗೋ ನಿಮ್ಮ ಮೇಲೆ ತನ್ನ ಆತ್ಮವನ್ನು ಆತನು ಸುರಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ. ಹಾಗಾಗಿ ಕರೆದಾತನು ನಂಬಿಗಸ್ತನು ಪ್ರಿಯರೇ. ದೇವರು ಗದರಿಸುತ್ತಾನೆ, ಕೇಳಿ ತಿಳಿದುಕೊಳ್ಳಬೇಕು. ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ, ಅದು ನನ್ನ ಮಾತಲ್ಲ, ನನ್ನ ಮಾತುಗಳನ್ನು ತಿಳಿಯಪಡಿಸುತ್ತೇನೆ ಎಂಬುದಾಗಿ, ನನ್ನ ಮಾತನ್ನು ತಿಳಿಪಡಿಸುತ್ತೇನೆ ಎಂಬುದಾಗಿ. ಹಾಗಾದರೆ ದೇವರು ಎಷ್ಟು ಪ್ರೀತಿ ಉಳ್ಳವನು ಆಗಿದ್ದಾನೆ, ಎಷ್ಟು ದಯೆ ಕರುಣೆ ಇಡುವನಾಗಿದ್ದಾನೆ ಪ್ರಿಯರೇ. ಆತನ ಗದರಿಕೆಯನ್ನು ಕೇಳಿ ತಿರುಗಿಕೊಂಡರೆ ತನ್ನ ಆತ್ಮವನ್ನು ನಮ್ಮ ಮೇಲೆ ಸುರಿಸುವನಾಗಿದ್ದಾನೆ. ಜ್ಞಾನೋಕ್ತಿಯಲ್ಲಿ ಅದನ್ನು ಸ್ಪಷ್ಟವಾಗಿ ತಿಳಿಸಪಡಿಸಿದೆ. ದೇವರ ಮಾತನ್ನು ಕೇಳದೆ ಇದ್ದಾಗ ಬಿರುಗಾಳಿಯಂತೆ ಆಪತ್ತು ಬರುತ್ತದೆ, ತುಫಾನಿನಂತೆ ಶ್ರಮ ಸಂಕಟಗಳು ಬರುತ್ತದೆ. ಜ್ಞಾನದಿಂದ ನಡ್ಕೊಳ್ಳಬೇಕಾದರೆ ದೇವರ ಮಾತುಗಳನ್ನು ಕೇಳಬೇಕು. ನಾವು ಜ್ಞಾನಿಯಾಗುತ್ತೇವೆ ಪ್ರಿಯರೇ. ಈ ಸೃಷ್ಟಿಯನ್ನು ನಿರ್ಮಿಸಿದ್ದು ಹೀಗೆ ಇರಬೇಕು, ಏನು ಮಾಡಬೇಕು ಅವನು ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ ಪ್ರಿಯರೇ. ಈ ಪುಸ್ತಕ ಮನುಷ್ಯನಿಗಾಗಿ ಈ ಲೋಕದಲ್ಲಿ ಆತನು ಉಂಟು ಮಾಡಿದ್ದಾನೆ. ನನ್ನ ಧರ್ಮಶಾಸ್ತ್ರವು ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ ಎಂಬುದಾಗಿ 119ನೇ ಕೀರ್ತನೆ 89ನೇ ವಚನ ಯಾವಾಗಲೂ ಸಂದೇಶದಲ್ಲಿ ನಿಮ್ಮ ಮುಂದೆ ತಿಳಿಸುವನಾಗಿದ್ದೇನೆ ಪ್ರಿಯರೇ. ಈ ಮಾತುಗಳು ಅನೇಕರಿಗೆ ಆತ್ಮಿಕ ಮಾತುಗಳು ಬೇಡವಾಗಿದೆ.
ಆತ್ಮಿಕ ಸಂದೇಶ ಬೇಡವಾಗಿದೆ. ನಾವೇ ಜ್ಞಾನಿಗಳು, ನೀವೇನು ಹೇಳುವುದು ಎಂಬುದಾಗಿ ಅನೇಕರು ತಮ್ಮ ಮನಸ್ಸಿನೊಳಗೆ ಅಂದುಕೊಳ್ಳುತ್ತಾರೆ, ತಿಳಿದುಕೊಳ್ಳುತ್ತಾರೆ. ದೇವರ ಮಾತುಗಳನ್ನ, ದೇವರ ಸೇವಕರ ಮಾತುಗಳನ್ನ ತಿರಸ್ಕಾರ ಮಾಡುತ್ತಾರೆ. ನಾವು ಓದಿದ್ದೇವೆ, ತಿಳಿದುಕೊಂಡಿದ್ದೇವೆ, ನಮಗೆಲ್ಲ ಗೊತ್ತು ಎಂಬುದಾಗಿ ಹೇಳುವಂತ ಜನ ಅಪಾರವಾಗಿದ್ದಾರೆ. ಮನುಷ್ಯನ ಆಲೋಚನೆಗಳು, ಮನುಷ್ಯನ ಚಿಂತನೆಗಳು ಬಹಳ ಹಿತಕರವಾಗಿ ಮನುಷ್ಯನನ್ನ ಸವಿಯುವಂಥದ್ದು ಆಗಿದೆ ಪ್ರಿಯರೇ. ಪ್ರಿಯರೇ, ದೇವರ ಮಾತು ಕೇಳದೇ ಇದ್ದಾಗ ಮೃಗಾಳಿಯಂತೆ ಆಪತ್ತು ಬರುತ್ತದೆ, ತುಫಾನಿನಂತೆ ಸಮಸಂಕಟಗಳು ಬರುತ್ತದೆ. ಜ್ಞಾನದಿಂದ ನಡೆದುಕೊಳ್ಳಬೇಕಾದರೆ ದೇವರ ಮಾತು ಕೇಳಬೇಕು. ನಾವು ಜ್ಞಾನಿಯಾಗುತ್ತೇವೆ. ಆತನ ಸೃಷ್ಟಿಯನ್ನು ಹೇಗೆ ನಿರ್ಮಿಸಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಇದು ದೇವರ ಪುಸ್ತಕ. ಆದಾಮನು ಎಷ್ಟು ವರ್ಷ ಬದುಕಿದನು ಎಂಬುದಾಗಿ ನಾವು ನೋಡುತ್ತೇವೆ, 930 ವರ್ಷ. ಪ್ರೇರೆ, ಆತನು ಭೂತಕಾಲದಲ್ಲಿ ಇದ್ದಂಥವನು. 7 ತಲೆಮಾರುಗಳಿಗೂ ಹೆಚ್ಚು ತಲೆಮಾರು ಕಂಡಂತವನ ಆ ಬದುಕು ಎಷ್ಟು ವರ್ಷದವರೆಗೆ ಜೀವಿಸಿದನು ಎಂಬುದಾಗಿ ಆತನ ಜ್ಞಾನದಲ್ಲಿ ತಿಳಿಸಲ್ಪಟ್ಟಿದೆ ಪ್ರೇರೆ. 900 ವರ್ಷ, 930 ವರ್ಷ ನಾವು ಆದಿಕಾಂಡ 5ನೇ ಅಧ್ಯಾಯ 3ನೇ ವಚನ ಅಂತ ಕಾಣುತ್ತೆ. ಆತನ ಹುಟ್ಟು ನೋಡಿದವನು ಯಾರು? ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಯಾರಾದರೂ ಇದ್ದರೆ, ಇಲ್ಲಿ ಹುಟ್ಟಿದ್ದರೆ ಆ ದಿನಾಂಕ ನಮಗೆ ತಿಳಿಸುವುದಕ್ಕಾಗಿತ್ತು. ನನ್ನ ಕರ್ತನಾದ ಯೇಸು ಕ್ರಿಸ್ತನು ಅದನ್ನು ನೋಡಿದ್ದಾನೆ, ತಿಳಿದಿದ್ದಾನೆ. ಹಾಗಾಗಿ ಪ್ರತಿಯೊಬ್ಬರ ಜೀವಿತ, ಬದುಕು, ಆತನ ಆಯಸ್ಸು, ಆತನ ಮರಣದ ಆಯಸ್ಸು ಆತನೇ ನಿರ್ಮಿಸಿದಂಥವನು ಪ್ರಿಯರೇ. ಪ್ರಿಯರೇ, ಆತನ ಹುಟ್ಟಿದ ದಿನಾಂಕ ದೇವರು ಬರೆಸಿಟ್ಟಿದ್ದಾನೆ. ನಾವು 10 ಮಾನ್ಯರ ಆ ಜೀವನ ಚರಿತ್ರೆಯನ್ನು ನೋಡುತ್ತಿದ್ದೇವೆ ಪ್ರಿಯರೇ. ಅವರು ಎಷ್ಟು ವರ್ಷ ಬದುಕು ಬಾಳಿದರು, ದೇವರೊಟ್ಟಿಗೆ ಹೇಗೆ ನಡೆದುಕೊಂಡರು. ಹನೋಕನು 300 ವರ್ಷ ದೇವರ ಅನುನ್ನತಿಯಲ್ಲಿ ನಡೆದನು ಎಂಬುದಾಗಿ ನಾವು ನೋಡುತ್ತೇವೆ. ಇದು ದೇವರ ಪುಸ್ತಕ. ಮನುಷ್ಯರು ಈ ದಿನಾಂಕದಲ್ಲಿ ಹೇಳಲು ಸಾಧ್ಯವಿಲ್ಲ. ಇದರಲ್ಲಿ ನಮ್ಮ ಜೀವಿತ ನೋಡಿಕೊಂಡರೆ ಸಾಕು. ನಾವು ಹೇಗೆ ಜೀವಿಸಬೇಕು, ಹೇಗೆ ಕುಟುಂಬವನ್ನ ಕಟ್ಟಿಕೊಳ್ಳಬೇಕು, ಹೇಗೆ ಬದುಕನ್ನ ಕಟ್ಟಿಕೊಳ್ಳಬೇಕು, ಈ ಎಲ್ಲವನ್ನು ಈ ಪುಸ್ತಕದಲ್ಲಿ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಪ್ರಿಯರೇ, ಮನೆ ಕಟ್ಟಿಕೊಳ್ಳಬೇಕಾದರೆ ಏನು ಬೇಕು? ಜ್ಞಾನ ಬೇಕು. ಲೂಕನ ಸುವಾರ್ತೆ 6ನೇ ಅಧ್ಯಾಯ 6:46 ನಾವು ಓದಿಕೊಳ್ಳೋಣ. ಏನು ಬರೆದಿದೆ ನೋಡೋಣ ಸ್ವಲ್ಪ. ಲೂಕ 6:46 ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 46ನೇ ವಚನದಲ್ಲಿ ಇದಲ್ಲದೆ ಕರ್ತನಾದ ಯೇಸು. ಹಲೋ, ಓದಿ. ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೆ ಇರುವುದೇಕೆ? ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಆಳವಾಗಿ ಅಗೆದು ಬಂಡೆ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗ್ಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ಆದರೆ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯುವವನು ಅವುಗಳಂತೆ ನಡೆಯದಿರುವವನು ಅಸ್ತಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಪ್ರವಾಹವು ಸಾಕು 48ನೇ ವಚನ ಹೀಗೆ ಹೇಳುತ್ತದೆ, ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು ಎಂಬುದಾಗಿ ತನ್ನ ಸುವಾರ್ತೆಯಲ್ಲಿ ತಿಳಿಸುವನಾಗಿದ್ದಾನೆ ಪ್ರಿಯರೇ. ಈ ಬಂಡೆಯ ಮೇಲೆ ಅಸ್ತಿವಾರ ಹಾಕಿ ಎಂಬುದಾಗಿ ಇರುವಾಗ ಭೂಮಿ ಆಕಾಶ ಸೃಷ್ಟಿಸಿದವನು ಹೇಳಿರುವ ಮಾತು. ಈ ಬಂಡೆ ಯಾರು? ಈ ಅಸ್ತಿವಾರ ಯಾರು? ಆ ಅಸ್ತಿವಾರವೇ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ಈ ಅಸ್ತಿವಾರದ ಬಗ್ಗೆ, ಈ ಬಂಡೆಯ ವಿಷಯವಾಗಿ ಇನ್ನೀಗ ಸಂದೇಶವನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವನೇ ಆಗಿದ್ದೇನೆ. ಅಪೊಸ್ತಲನಾದಂತ ಪೌಲನು 1 ಕೊರಿಂಥಿ 10ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಪ್ರಿಯರೇ. ಅಪೊಸ್ತಲನಾದಂತ ಪೌಲನು ತನ್ನ ಸುವಾರ್ತೆಯ ಕಾಲದಲ್ಲಿ ಈ ರೀತಿ ಹೇಳಿರುವಂತ ವಿಷಯ ನೋಡಿಕೊಳ್ಳೋಣ. 1 ಕೊರಿಂಥಿ 10ನೇ ಅಧ್ಯಾಯ 4ನೇ ವಚನದಲ್ಲಿ
ಒಂದೇ ಆಹಾರವನ್ನು 4ನೇ ವಚನ ಬ್ರದರ್. ಓಕೆ. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ Okay. ದೇವ್ರ ನಾಮ ಸ್ತೋತ್ರವಾಗಲಿ ವಾಕ್ಯಕ್ಕಾಗಿ. ಪ್ರಿಯರ, ನಮ್ಮ ಜೀವಿತದಲ್ಲಿ ಆ ಅಸ್ಥಿವಾರ ಎಂಬ ಬಂಡೆ ಯಾರು ಎಂಬುದಾಗಿ ಹೇಳುವಾಗ ಅದು ಯೇಸು ಕ್ರಿಸ್ತನು ಎಂಬುದಾಗಿ. ಪ್ರಿಯರೇ, ಆ ಬಂಡೆಯೇ ಯೇಸು ಕ್ರಿಸ್ತನು. ಅವರ ಜೊತೆಯಲ್ಲಿ ನಡೆಯುತ್ತಾ ಇದ್ದಾನೆ ಪ್ರಿಯರೇ. ಹಾಗಾದರೆ ನಮ್ಮ ಜೀವಿತದಲ್ಲಿ ಆತನು ನಡೆಯುತ್ತಾ ಇರಬೇಕು. ಆತನ ಮಾತುಗಳು, ಆತನ ವಾಕ್ಯಗಳನ್ನ ಕೈಗೊಂಡು ನಡೆಯುವರಾಗಿ, ಆತನ ಚಿತ್ತಕ್ಕೆ ಒಳಗಾಗಿ, ಆತನ ನೀತಿ, ಪರಲೋಕದ ನೀತಿಗೊಳಗಾಗಿ ನಡೆಯುವುದಾದ್ರೆ ಆತನು ನಮ್ಮೊಟ್ಟಿಗೆ ಸದಾಕಾಲ ನಡೆಯಿಸುವನಾಗಿದ್ದಾನೆ ಪ್ರಿಯರೇ. ಆ ಬಂಡೆ ಮತ್ಯಾರು ಅಲ್ಲ. ಆ ಬಂಡೆ ಒಳಗಿಂದ ಒಂದೇ ದೈವಿಕವಾದ ಆಹಾರವನ್ನ, ನೀರನ್ನ ಕುಡಿದಂತ ನಮ್ಮ ಪೂರ್ವಿಕರು ಪ್ರಿಯರೇ. ಯಾಕೆ ಪೌಲನು ಈ ವಿಷಯವನ್ನ ಪ್ರಸ್ತಾಪ ಮಾಡುತ್ತಾ ಹೊಸ ಒಡಂಬಡಿಕೆಯಲ್ಲಿ ಹೇಳುವಂಥದ್ದು? ಅವರು ಗುಣಗುಟ್ಟಿದರು. ಅವರು ದೇವರ ವಿರುದ್ಧವಾಗಿ, ದೇವರ ಕಾರ್ಯ ವಿರುದ್ಧವಾಗಿ ತಿಳಿಯದೆ, ಅರಿಯದೆ ಭ್ರಷ್ಟರಾಗಿ ಹೋದರು ಪ್ರಿಯರೇ. ನನ್ನ ಸಂದೇಶ ಅಂದ್ರೆ ಕೆಲವರಿಗೆ ಬೇಡ, ನನ್ನ ಮಾತಲ್ಲ ಪ್ರಿಯರೇ. ಸರ್ವಶಕ್ತನಾದಂತ ದೇವರ ಕಾರ್ಯಗಳು, ಬೆಳೆಯೂ ಹೇರಳವಾಗಿದೆ, ಕೊಯ್ಲುಗಾರನು ವಿರಳ. ಬೆಳೆಯ ಮಾಲೀಕನನ್ನು ಕೇಳಿಕೊಳ್ಳಿರಿ, ಕೊಯ್ಲುಗಾರನನ್ನು ಕಳಿಸುವುದಕ್ಕಾಗಿ. KBIಯಲ್ಲಿ ಎಷ್ಟೋ ಜನ, 600 ಜನ ಕಲಿತಂತ ವಿದ್ಯಾರ್ಥಿಗಳು ನಾವು ನೋಡುತ್ತೇವೆ. ಇವತ್ತು ಜಾಲತಾಣದಲ್ಲಿ ಬೆರಳೆಣಿಸುವಷ್ಟು ಜನರು ಮಾತ್ರ. ನನ್ನೊಟ್ಟಿಗೆ 60 ಜನ ಅವರು ಆ ಬೈಬಲ್ ಸ್ಟಡಿಯನ್ನ ಕಲಿತರು. ಸೈಮನ್ ಬ್ರದರ್ ನಮಗೆ ಗುರುಗಳಾಗಿದ್ರು ಅಲ್ಲಿ. ಅವರು ನಮ್ಮನ್ನ ಬಹಳ ಪ್ರೀತಿಯಾಗಿ ದೇವರ ವಾಕ್ಯವನ್ನ ಬಿತ್ತಿದರು ನಮ್ಮ ಮುಂದೆ. ಆ ದೈವಿಕ ಬಂಡೆಯ ಒಳಗಿಂದ ದೈವಿಕ ನೀರು, ಆ ಪರಲೋಕದ ಸತ್ಯನ ನಮ್ಮನ್ನ ತೆರೆದರು. ಇವತ್ತು ನಿಮ್ಮ ಮುಂದೆ ಅಲ್ಲಿ ಕಲಿತಂತವರು. ಎಷ್ಟೋ ಜನರಿಗೆ ದೇವರ ಜ್ಞಾನ, ದೇವರಲ್ಲಿ ಆಸಕ್ತಿ ಇಲ್ಲದೆ ಹೋಗಿದ್ದಾರೆ. ಅವರು ಮೊಂಡತನಕ್ಕೆ ನಮ್ಮ ಪೂರ್ವಿಕರು ನಡೆದ ಹಾಗೆ ಈಗಲೂ ನಡೆಯುವರಿದ್ದಾರೆ ಪ್ರಿಯರೇ. ಕೇವಲ ಇಸ್ರಾಯೇಲರು ದೇವರನ್ನ ದೇವಾಲಯದಲ್ಲಿ ನೋಡುವುದಕ್ಕೆ ಅವರು ಆಶಿಸಿದರು ಹೊರತು ಸದಾ ತಮ್ಮ ಜೀವಿತದಲ್ಲಿ ನೋಡುವುದಕ್ಕೆ ಆಸಕ್ತಿಯಿಲ್ಲ. ದೇವರನ್ನ ಇವತ್ತು ಸಹಿತ ಸಭೆಗಳಲ್ಲಿ ಪ್ರತಿ ಭಾನುವಾರ ಮಾತ್ರ ಅವರು ನೋಡುವುದಕ್ಕೆ ಬಯಸುವಂತ, ಆತ್ಮಿಕ ರಕ್ಷಣೆ ಹೊಂದಂತ, ಆದುಕೊಂಡಂತ ಜನರು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಅವರು ಭ್ರಷ್ಟರಾಗಿ ಹೋದರು. ನಾವು ಭ್ರಷ್ಟರಾಗಬಾರದೆಂದು ಕರ್ತನಾದ ಯೇಸು ಕ್ರಿಸ್ತನ ನಮಗೆ ತಿಳಿಸುವಂಥದ್ದು. ನಾವು ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 25, 26ನೇ ವಚನದಲ್ಲಿ ಹೇಳಿರುವಾಗ, ಇವನ ಮರಣಕ್ಕೆ ನಾವು ನಮ್ಮ ಮಕ್ಕಳು ಸಾಕ್ಷಿಗಳಾಗಿರ್ತೇವೆ ಎಂದು ಅವರು ಭ್ರಷ್ಟರಾಗಿ ನೋಡಿದರು. ಬೇರೆ ನನ್ನ ದೇವರ ಮಾತು, ಅದರ ನಿಮಿತ್ತ ಅವರಿಗೆ ಚದುರಿಸಲ್ಪಟ್ಟರು. ಅವರು ಕಷ್ಟ, ಬಾಧೆ, ನೋವುಗಳನ್ನ ಅನುಭವಿಸ ತಿರುಗಿದರು. ನಾವು ಹಾಗಾಗಬಾರದೆಂದು ಪೌಲನು ದೇವರ ಆತ್ಮನಿಂದ ನಮ್ಮನ್ನ ನಡೆಸುವಂಥದ್ದು ಬೇರೆ. ಎಷ್ಟು ದೇವ ಸೇವಕರು ತಮ್ಮ ಸ್ವ ಇಚ್ಛೆಯನ್ನ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನುಡಿಯುವರು ಇದ್ದಾರೆ ಪ್ರಿಯರೇ. ಗದರಿನ ಸಭೆಗಳಲ್ಲಿ ನಾವು ನೋಡುತ್ತೇವೆ, ಹೆಚ್ಚಿಸಿಕೊಳ್ಳುವಂತ ದೇವ ಸೇವಕರು ಹೆಚ್ಚಾಗಿದ್ದಾರೆ. ಏನ್ ಬ್ರದರ್ ಸಭೆಯಲ್ಲಿ ಬಂದು ಮಾತಾಡ್ತಾನೆ? ಇಲ್ಲ ಪ್ರಿಯರೇ. ದೇವರಿಗೆ ಸಲ್ಲಬೇಕಾದಂತ ಮಹಿಮೆ, ಪ್ರಭಾವಗಳು ಜನರ ಮುಂದೆ ನಾವು ಗೌರವಕ್ಕೆ ಯೋಗ್ಯರಲ್ಲ. ಗೌರವಕ್ಕೆ, ಸ್ಥಾನಮಾನಕ್ಕೆ, ಸನ್ಮಾನಕ್ಕೆ ಯೋಗ್ಯನು ಒಬ್ಬನೇ ಒಬ್ಬನು, ನನ್ನ ಕರ್ತನಾದ ಯೇಸು ಕ್ರಿಸ್ತನು. ನಾವು ಆತನ ಮುಂದೆ ಕಲ್ಲು ಮಣ್ಣು ಬೂದಿಗಳಾಗಿದ್ದೇವೆ. 103ನೇ ಕೀರ್ತನೆ 14ನೇ ವಚನ. ಅಬ್ರಾಹ್ಮನು ಹೇಳುತ್ತಾನೆ ದೇವರ ಮುಂದೆ, ದೇವಾ ನಾನು ಕಲ್ಲು ಮಣ್ಣು ಬೂದಿ ಆಗಿದ್ದೇನೆ. ನಮ್ಮ ಜೀವಿತ ಇಂಥದ್ದು. ಸೋದರ ಸಭೆಯಲ್ಲಿ ಹೆಚ್ಚಿಸಿಕೊಳ್ಳುವಂತವರು 90ರಷ್ಟು ದೇವಸೇವಕರಿದ್ದಾರೆ ಪ್ರಿಯರೇ. ಏನು ದೇವಸೇವಕರವಾಗಿ ವಿರುದ್ಧವಾಗಿಲ್ಲ ಪ್ರಿಯರೇ. ಕರ್ತನಾದ ಯೇಸು ಕ್ರಿಸ್ತನು ಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರ ಸೇವೆಯನ್ನು ನೋಡ್ತಾರೆ. ಅವರು ಹೇಳುತ್ತಾರೆ ಹೊರತು ಒಂದು ಮಾಡುವುದಿಲ್ಲ. ಅವರು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡುತ್ತಾರೆ ಹೊರತು
ಅವರು ಮಾಡುವವರಲ್ಲ, ನಡೆಸುವವರಲ್ಲ. ಬೇರೆ ನಾವು ಪರಲೋಕಕ್ಕೆ ನಡೆಸುವವರಾಗಿರಬೇಕು. ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಸುವವರಾಗಿರಬೇಕು. ಬೇರೆ ಅವರು ಒಂದೇ ಆಹಾರವನ್ನು ತಿಂದರು, ಒಂದೇ ದೈವಿಕವಾದಂತಹ ಬಂಡೆ ಒಳಗಿಂದ ನೀರನ್ನು ಕುಡಿದರು. ಅವರು ಕಾನಾನ್ ದೇಶವನ್ನು ಕಾಣದೇ ಹೋದರು. ಕಾರಣ ದೇವರ ವಿರುದ್ಧವಾಗಿ ಗುಣಗುಟ್ಟಿದರು. ದೇವರ ಮಾತುಗಳನ್ನ ಕೇಳದೆ ಅವರು ತಾತ್ಸಾರ ಮಾಡಿದರು. ಪ್ರಿಯರೇ, ದೇವರು ಮಾಡಿದ ಉಪಕಾರಗಳನ್ನ ಅವರು ನೆನೆಸದೆ ಹೋದರು. 7 ತಲೆಮಾರುಗಳ ನಂತರ ಕಾನಾನನ್ನು ಸೇರಿದರು ಎಂಬುದಾಗಿ ನಾವು ಅರಣ್ಯಕಾಂಡ 20ನೇ ಅಧ್ಯಾಯ 10ನೇ ವಚನದಲ್ಲಿ ಅಲ್ಲಿ ಮುಂದೆ ಬರುತ್ತೇನೆ ಸಂದೇಶಕ್ಕೆ. ನಾನು ಇಂಥ ವಿಶ್ವಾಸಿಗಳು ನಮ್ಮ ಮಧ್ಯೆ ಇದ್ದಾರೆ ಪ್ರಿಯರೇ. ಸ್ಥಾನಿಕನಾದ ಯೋಹಾನನು ಹೇಳುತ್ತಾನೆ, ಆತನೊಬ್ಬನೇ ಹೆಚ್ಚಿಸಿಕೊಳ್ಳಬೇಕು, ನಾನು ತಗ್ಗಿಸಿಕೊಳ್ಳಬೇಕು. ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಈ ಶರೀರದಲ್ಲಿ ಧರಿಸಿಕೊಂಡಿದ್ದೇವೆ ಎಂಬುದಾಗಿ ಹೇಳುವಾಗ ಆತನಿಗೆ ಮಾತ್ರ ಮಹಿಮೆ ಆಗಬೇಕು. ಈ ಸಂದೇಶ ನನಗಲ್ಲ, ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ. ಸಭಾ ಮಧ್ಯದಲ್ಲಿ ನಾವು ಸಭಾ ಸೇವೆ ಮಾಡುವಂತವರ ಮುಂದೆ ಎಚ್ಚರಿಸು, ಗದರಿಸು, ತಿದ್ದುಪಾಟಿಗೂ ನೀತಿ ಪಕ್ಷೆಗೂ ಒಳಪಡಿಸು. ಎಲ್ಲರೂ ಮಂದಮತಿಗಳಾಗಿ ಕುರಿ ಮಟನ್, ಹಂದಿ ಮಟನ್, ಬೀಫ್ ತಿಂದು ಮೈ ಕೊಪ್ಪಿಸಿಕೊಂಡಿದ್ದಾರೆ. ಅವರು ದೇವರ ವಾಕ್ಯ ಕೇಳುವಾಗ ನಿದ್ರಿಸುತ್ತಾರೆ. ಸೈತಾನನು ಅವರ ಹೃದಯದಲ್ಲಿ ಹೇಳದ ಹಾಗೆ ಮಾಡುತ್ತಾನೆ. ನಾನು ಈ ವಾಕ್ಯನ ಅದನ್ನೇ ಹೇಳ್ತಾನೆ. ದಾರಿಯ ಮುಗ್ಗಲಲ್ಲಿ ಬಿದ್ದಂತಹ ಬೀಜ, ಬಂಡೆಯ ಮಧ್ಯದಲ್ಲಿ ಬಿದ್ದಂತ ಬೀಜ, ಮುಳ್ಳುಗಳ ಮಧ್ಯದಲ್ಲಿ ಬಿದ್ದಂತ ಬೀಜ, ಫಲವತ್ತಾದ ನೆಲದಲ್ಲಿ ಬಿದ್ದಂತ ಬೀಜ 100ರಷ್ಟು, 60ರಷ್ಟು, 30ರಷ್ಟು ಅದು ಫಲ ಕೊಟ್ಟಿತು ಎಂಬುದಾಗಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳುತ್ತಾ ಬಂದೆ. ಬೇರೆ ಅದು ಆತ್ಮಿಕವಾದಂತಹ ನೀರನ್ನು ಅವರು ಕುಡಿದರು. ಆ ಬಂಡೆ ಅವರ ಹಿಂದೆ ನಡೆದಾಗ ಅವರು ಆತನ ಎದ್ದಿಗೆ ಕುಡಿದನು. ಆತನು ಯಾರು? ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ಏನ್ ಬ್ರದರ್ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ತರ್ತೀರಾ? ನಾನೇ ಇರುವ ಆತನು, ನಾನಲ್ಲದೆ ನಿಮಗೆ ದೇವರಿಲ್ಲ. ಎಷ್ಟೋ ಜೋ ವಿಟ್ನೆಸ್ ಆತನು ಬಂಡೆ ಎಂಬುದಾಗಿ ಹೇಳುತ್ತಿರುವ, ಬಂಡೆಯ ನೀರನ್ನು ಹೇಳುತ್ತಿರುವ ನಾವು ವಿಮೋಚನಾ ಕಾಂಡ 17ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ಮಾತು, ಅತಿ ಶ್ರೇಷ್ಠವಾದಂತ ಮಾತು ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾವು ಓದಿಕೊಳ್ಳೋಣ. ನಾವು ವಿಮೋಚನಾ ಕಾಂಡ 17ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೇವೆ. ವಿಮೋಚನಾ ಕಾಂಡ 17:6. ಯಾರಾದ್ರೂ ಸಿಕ್ಕಿದ್ರೆ ಓದ್ರಿ. ನಾನು ಸುಮಾರು ಸಂದೇಶದಲ್ಲಿ ಈ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ ಪ್ರಿಯರೇ. 17:6. ನಾನು ತೋರಿಸುವ ಸ್ಥಳಕ್ಕೆ ಹೋಗು, ಅಲ್ಲಿ ಒರಬಿಯನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನೆದುರಾಗಿ ನಿಲ್ಲುವೆನು. ನೀನು ಆ ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊರಡುವುದು, ಜನರು ಕುಡಿಯುವರು ಎಂದು ಮೋಶೆಗೆ ಅಪ್ಪಣೆ ಕೊಡಲಾಗಿ, ಮೋಶೆ ಇಸ್ರಾಯೇಲರ ಹಿರಿಯರ ಎದುರಲ್ಲೇ ಹಾಗೆ ಮಾಡಿದನು. ಇಸ್ರಾಯೇಲರು ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನೋ ಇಲ್ಲವೋ ಎಂದು ಯೆಹೋವನನ್ನು ಅಲ್ಲಿ ಪರೀಕ್ಷಿಸಿದ್ದರಿಂದ ಮೋಶೆ ಆ ಸ್ಥಳಕ್ಕೆ ಮತ್ಸಾ ಎಂತಲೂ, ಅವರು ವಿವಾದ ಮಾಡಿದ್ದರಿಂದ ಮೆರಿಬಾ ಎಂತಲೂ ಹೆಸರಿಟ್ಟರು. ಸಾಕು ಬ್ರದರ್, ಪ್ರೈಸ್ ಲಾರ್ಡ್. ಆ ಬಂಡೆ ಯೇಸು ಕ್ರಿಸ್ತನೇ ಅವರ ಜೊತೆಗೆ ನಡೆಯುತ್ತಾ ಇದ್ದಾನೆ, ಅವರ ಹಿಂದೆ ಹೋಗುತ್ತಿದೆ. ದೈವಿಕವಾದ ಬಂಡೆ, ಆ ಬಂಡೆ ಕ್ರಿಸ್ತನೇ. ಹಾಗಾಗಿ ಯೇಸು ಕ್ರಿಸ್ತನು ಅರಣ್ಯದಲ್ಲಿ ಇದ್ದನು. ಪ್ರಿಯರೇ, ನಮ್ಮ ಜೀವಿತ, ಮನೆ, ಕುಟುಂಬ ಕ್ರಿಸ್ತನೆಂಬ ಬಂಡೆಯ ಮೇಲೆ ನಾವು ಕಟ್ಟಿಕೊಳ್ಳುವವರಾಗಿರಬೇಕು. ಕರ್ತನಲ್ಲಿ ನನ್ನ ಪ್ರಿಯ ಸೋದರ ಸೋದರಿಯರೇ, ಆ ಬಂಡೆಯ ಮೇಲೆ, ಆ ಕ್ರಿಸ್ತನೆಂಬ ಬಂಡೆಯ ಮೇಲೆ ನಾವು ಮನೆಯನ್ನ ಕಟ್ಟಿದ್ದೇವ. ಬೇರೆ ಕೀರ್ತನೆಗಾರನು ಹೆಚ್ಚು ಚೆನ್ನಾಗಿ ಹೇಳುತ್ತಿರುವಂತ ಕೀರ್ತನೆ ನಾನು ಓದೋದ್ ಬೇಡ. 105ನೇ ಕೀರ್ತನೆ 41ನೇ ವಚನ, 18ನೇ ಕೀರ್ತನೆ 2ನೇ ವಚನ, 40 ಕೀರ್ತನೆ 2ನೇ ವಚನದಲ್ಲಿ, 18ನೇ ಕೀರ್ತನೆ 2ನೇ ವಚನದಲ್ಲಿ ಯೆಹೋವನು ನನ್ನ ಬಂಡೆಯು, ಆ ಬಂಡೆ ಎಂದ್ರೆ ನನ್ನ ಕೀರ್ತನೆ 18:2ರಲ್ಲಿ ಯೆಹೋವನು ನನ್ನ ಬಂಡೆ, ಬಂಡೆಯ ಕಡೆ ಅಂದ್ರೆ ಕ್ರಿಸ್ತನು, ಯೆಹೋವನು ನನ್ನ ಕ್ರಿಸ್ತನು ಎಂಬುದಾಗಿ. ಪ್ರಿಯರೇ, ಬಹಳ ಶ್ರೇಷ್ಠವಾದಂತ ವಾಕ್ಯ ಇದು. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೂ, ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಒಬ್ಬನೇ, ತಂದೆ, ಮಗ, ಪರಿಶುದ್ಧ ಆತ್ಮ ತ್ರಿಯೇಕದಲ್ಲಿ
ಭೂತ ವರ್ತಮಾನ ಭವಿಷ್ಯತ್ ಕಾಲದಲ್ಲಿರುವಂತಹ ಏಕೈಕ ದೇವರು ನನ್ನ ಕರ್ತನಾದ ಯೇಸು ಕ್ರಿಸ್ತನು, ಯೆಹೋವನೊಬ್ಬನೇ ದೇವರು, ಆತನಲ್ಲದೆ ಬೇರೆ ದೇವರಿಲ್ಲ ಎಂಬುದಾಗಿ ನಾವು ಧರ್ಮೋಪದೇಶ ಕಂಡ ನಾವು 4:35-39 ನಾವು ಓದುವರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಹೊಸ ಉಡಂಬಡಿಕೆಯಲ್ಲಿ ತಿಮೋತಿಗೆ ಪೌಲನು ಬರೆಯುತ್ತಾನೆ, 2 ತಿಮೋತಿ ಅಂತ 2:5 ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿರುವ ಒಬ್ಬನೇ ದೇವರು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನ ದೈವಿಕವಾದಂತ ಆಲೋಚನೆ, ದೈವಿಕವಾದಂತ ಚಿಂತನೆ. 2ನೇ ವಚನದಲ್ಲಿ ಆ ಬಂಡೆ ಎಂಥದ್ದು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನೆಂಬ ಬಂಡೆ ಎಲ್ಲಿ ಇತ್ತು? ಆದಿಯಿಂದಲೇ ಇತ್ತು. ಆ ಬಂಡೆಯಿಂದಲೇ ದೈವಿಕ ನೀರು ಕುಡಿದರು ನಮ್ಮ ಪೂರ್ವಿಕರು. ಪ್ರಿಯರೇ, ಎಷ್ಟೋ ಜನ ತಂದೆ ತಂದೆ ಎಂಬುದಾಗಿ ಜೋಬ್ ವಿಟ್ನೆಸ್ ಇವತ್ತು ತಪ್ಪಾದ ದಾರಿಯಲ್ಲಿ, ಆದಾಮವಳ ದಾರಿಯಲ್ಲಿ ತಪ್ಪುವುದಕ್ಕೆ, ಪರಲೋಕವನ್ನ ಕಾಣದೇ ಇರುವುದಕ್ಕೆ ಅವರು ಆಸಕ್ತಿ ಹೊಂದಂತಹ ಜನಾಂಗ ಆ ಸಭೆ ಇವತ್ತಿದೆ. ಪ್ರಿಯರೇ, ಎಷ್ಟೋ ಜನರು ಕರ್ತನಾದ ಯೇಸು ಕ್ರಿಸ್ತನ ಮಾರ್ಗವು ಸತ್ಯವು ಜೀವವನ್ನ ತಿಳಿಸದೆ ಅಸತ್ಯದಲ್ಲಿ ಜನರನ್ನ ನಡೆಸುವಂತ ಎಷ್ಟೋ ಜನರು ನಮ್ಮ ಮಧ್ಯೆ ಇದ್ದಾರೆ. ಪ್ರಿಯರೇ, ನಮಗೆ ವಾಕ್ಚಾತುರ್ಯ ಬೇಡ, ನಮಗೆ ಚರಿತ್ರೆ ಬೇಡ, ನಮಗೆ ದೈವಿಕವಾದಂತಹ ಸತ್ಯ ಮರ್ಮಗಳು ನಮ್ಮ ಜೀವಿತಕ್ಕೆ ಬೇಕು. ಪ್ರಿಯರೇ, ಪ್ರೇತನೆ ಆತನನ್ನು ಆಶ್ರಯಿಸಿಕೊಂಡವರಿಗೆ ಈ ಶರೀರಕ್ಕೆ ಔಷಧಿ ಬೇಡ, ಯಾವ ರೋಗವೂ ಇಲ್ಲ. ಸದಾ ನಿಮ್ಮೊಟ್ಟಿಗೆ ವಾಸಿಸುತ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದಂತನು. ನಾನು ಯುಗದ ಸಮಾಪ್ತಿಯವರೆಗೂ ನಿಮ್ಮೊಟ್ಟಿಗೆ ಸದಾ ಕಾಲ ಇರುತ್ತೇನೆ ಎಂಬುದಾಗಿ ಹೇಳಿದಂತ ದೇವರ ಮಾತು ನಮಗೆ ಇಷ್ಟವಿಲ್ಲ. ಪ್ರಿಯರೇ, ನಾವು ಅಜ್ಞಾನಿಗಳಿಗೆ ನಮ್ಮ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳುತ್ತೇವೆ. ನಾವು ಕೊನೆಯ ವಿಷಯಕ್ಕೆ ಹೋಗೋಣ. ನನಗೆ ಒಂದೇ ವಿಷಯ ಇರುವುದು, ನನಗೆ ಇನ್ನೂ ಸಂದೇಶ, ನಾನು 20:10 ಓದಿ, ಅರಣ್ಯಕಾಂಡ 20:10 ಅಲ್ಲಿ ಮಾತು ಬರೆಯಲ್ಪಟ್ಟಿದೆ. 20:12 ಓದಿ, ಆ 10-12 ಓದ್ರಿ ಪ್ರಿಯರೇ. 8 ಓದಿ ಪ್ರಿಯರ. 8 ವಿಮೋಚನ ಕಾಂಡ 8 ಓದಿ. 20 ಅರಣ್ಯಕಾಂಡ 20:8. ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲಿ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. ಅದರೊಳಗಿಂದ ನೀರು ಹೊರಟು ಬರುವುದು. ನೀನು ಸಮೂಹದವರೆಗೂ ಅವರ ಪಶುಗಳಿಗೂ ನೀರನ್ನು ಕುಡಿಯಬಹುದು ಎಂದು ಹೇಳಿದನು. ಸಾಕ ಬ್ರದರ್? ಓದಿ. ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆಯು ಆ ಕೋಲನ್ನು ಆತನ ಸನ್ನಿಧಿಯಿಂದ ತೆಗೆದುಕೊಂಡು ಹೋಗಿ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆ ಎದುರಾಗಿ ಕೂಡಿಸಿ ಅವರಿಗೆ, ದ್ರೋಹಿಗಳೇ ಕೇಳಿರಿ, ನಾವು ಈ ಬಂಡೆಯೊಳಗಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕು ಎಂದು ಹೇಳಿ ಕೈಯೆತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು. ಆಗ ನೀರು ಪ್ರವಾಹವಾಗಿ ಹೊರಟಿತು, ಸಮೂಹದವರು ಅವರ ಪಶುಗಳು ಕುಡಿದರು. 12ನೇ ವಚನ. ಆಗ ಯೆಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದುದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಕ್ಕೆ ನೀವು ಕರಕೊಂಡು ಹೋಗಕೂಡದು ಎಂದು ಹೇಳಿದನು. ಇಸ್ರಾಯೇಲರು ಅಲ್ಲಿ ಸಾಕು ಬ್ರದರ್, ಸಮಯ ಇಲ್ಲ. ಮೋಶೆ ಸಿಟ್ಟಿನಲ್ಲಿದ್ದ ಕಾರಣ 2 ಸಾರಿ ಹೊಡೆದನು. ಪ್ರೀತಿಯಿಂದ ದೇವರಿಗೆ ಇದು ಇಷ್ಟವಾಗಲಿಲ್ಲ. ಬೇರೆ 10ನೇ ವಚನವನ್ನು ಓದುವಾಗ ಅಪನಂಬಿಕಸ್ಥನಾಗಿ ನಡೆದಂತ ಮೋಶೆ ಆರೋನರಿಗೆ ಅವರು ಕಾನಾನ್ ಸೇರುವುದಕ್ಕೆ ದೇವರು ಬಯಸಲಿಲ್ಲ. ಪ್ರಿಯರೇ, ಹಾಗಾದರೆ ನಿತ್ಯ ಜೀವಕ್ಕೆ ಬಾಧ್ಯರಾದಂತ ನಮ್ಮನ್ನ ನಾವು ಆತನ ಮಾತುಗಳನ್ನ, ಆತನ ಆಜ್ಞೆಗಳನ್ನ ಕೈಗೊಳ್ಳದೆ ಆತನ ಈ ಲೋಕ ಯಾತ್ರೆಯಲ್ಲಿ ಸಮಯಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳುವುದಾದರೆ ನಮ್ಮನ್ನ ಆತನು ಕಾನಾನ್ ಸೇರಿಸುವುದಕ್ಕೆ ಸಾಧ್ಯವು? ಸಮೃದ್ಧಿಯಾದ ಏದಾನ್ ತೋಟದಿಂದ ಆದಾಮ್ ಹವಳನ್ನ ಹೊರಡಿಸಿದಂತ ದೇವರ ಮಾತಿಗೆ ಅವಿಧೇಯತ್ವವನ್ನು ತೋರಿಸಿದಂತ ದಂಪತಿಗಳನ್ನ
ತೋಟದಿಂದ ಹೊರ ಹಾಕಿದನು ಪ್ರಿಯರೇ. ನಿನ್ನ ಜೀವಿತ ಹೇಗಿದೆ ಪ್ರಿಯರೇ? ಮೋಶೆ ಹನೂರರು ಕಾಣದೆ ಹೋದರು, 7 ತಲೆಮಾರುವರೆಗೂ ಅವರು ಗುಣಟ್ಟು. ನಾವು ಮನೆ ಕಟ್ಟಿಕೊಳ್ಳುವ ಜ್ಞಾನಿ ಆಗಬೇಕು. ನಾವು ಲೋಕನ ಸುವಾರ್ತೆ 7:24 ನೋಡ್ತೇವೆ. ಕುಟುಂಬ, ದಾಂಪತ್ಯ, ಮನೆ ಇವೆಲ್ಲವೂ ನಾವು ಜ್ಞಾನದಿಂದ ಮನೆಯನ್ನ ಕಟ್ಟಿಕೊಳ್ಳಬೇಕೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ ಪ್ರಿಯರೇ. ಈ ಲೋಕದಲ್ಲಿ ದೊಡ್ಡ ದೊಡ್ಡ ಬಂಗಲೆಗಳು ಇವೆ, ಆದರೆ ಹಾಗಾಗಿ ಪ್ರಿಯರೇ, ಕ್ರಿಸ್ತನೆಂಬ ಬಂಡೆಯ ಮೇಲೆ ನಮ್ಮ ಮನೆ ಕಟ್ಟಿಕೊಳ್ಳಬೇಕು. ಅಲ್ಲಿ ದೊಡ್ಡ ದೊಡ್ಡ ಬಂಗಲೆಯನ್ನು ಕಟ್ಟಿಕೊಟ್ಟಂತ ಈ ಲೋಕದಲ್ಲಿ ವಾಸವಿಲ್ಲ. ಅಲ್ಲಿ ಕ್ರಿಸ್ತನ ಪ್ರೀತಿ ಇಲ್ಲ, ಕ್ರಿಸ್ತನ ಅನ್ಯೋನ್ಯತೆ ಇಲ್ಲ, ಕ್ರಿಸ್ತನ ಸಮಾಧಾನವಿಲ್ಲ. ಪ್ರಿಯರೇ, ನಾನು ಯಾವಾಗ್ಲೂ 127ನೇ ಕೀರ್ತನೆ ಮಾಡುವಾಗ ಹೇಳಿದಂತ ಮಾತು ಏನು? ಒಂದು ಮನೆಯ ಮುಂದೆ 4 ಕಾರುಗಳನ್ನ ಇಟ್ಟುಕೊಳ್ಳುವುದಾದ್ರೆ ಅದು ಮನೆ ಎನಿಸಿಕೊಳ್ಳುವುದಿಲ್ಲ, ಅದು ಗ್ಯಾರೇಜ್ ಆಗಿ ಪರಿವರ್ತನೆ ಆಗುತ್ತದೆ. ಮನೆ ಒಳಗೆ ಬೆಡ್ರೂಮ್ ಅಲ್ಲಿ ನಾಯಿಗಳಿವೆ. ಇವತ್ತು 4 ನಾಯಿಗಳನ್ನ ಸಾಕಿ ಮನೆಯ ಮುಂದೆ ನಾವು ಇಡುವುದಾದ್ರೆ ಅದು ಮನೆ ಎನಿಸಿಕೊಳ್ಳುವುದಿಲ್ಲ, ಅದು ಮೃಗಾಲಯವಾಗಿ ಇಡುತ್ತದೆ ಎಂಬುದಾಗಿ ಹೇಳಿದ್ದೆ. ಬೇರೆ ಎಷ್ಟೋ ಕುಟುಂಬದಲ್ಲಿ ಗಂಡ ಹೆಂಡತಿ ಮಾತಾಡದೇ ಇರುವಂತಹ ಕುಟುಂಬ ಇವತ್ತು ಸಮಾಜದಲ್ಲಿದೆ. ಮಕ್ಕಳ ಪ್ರೀತಿ ಇಲ್ಲ, ಹೆಂಡತಿ ಪ್ರೀತಿ ಇಲ್ಲ, ತಂದೆಯ ಪ್ರೀತಿ ಇಲ್ಲ, ಅನ್ಯೋನ್ಯತೆ ಇಲ್ಲ, ದೇವರ ವಾಕ್ಯವಿಲ್ಲದಂತ ಮನೆಗಳು, ಕುಟುಂಬಗಳು ಇವತ್ತಿದೆ. ನಮಗೆ ಯಾಕೆ ಕಷ್ಟಗಳು ಬರುತ್ತವೆ? ಯಾಕೆ ನೋವುಗಳು ಬರ್ತವೆ? ಯಾಕೆ ನಮಗೆ ಉಪದ್ರವಗಳು ಬರುತ್ತವೆ? ಯಾಕೆ ನಮಗೆ ಅವಮಾನ, ನಿಂದೆ ಈ ಲೋಕದಲ್ಲಿ ಬರುತ್ತದೆ ಪ್ರಿಯರೇ? ಬೇಡವೆಂದ ಬಿಟ್ಟ ಕಲ್ಲೇ ಪ್ರಿಯರೇ, ಈಗ ನಾನು ನಿಮ್ಗೆ ಹೇಳ್ತೇನೆ, ಅದು ಮೂಲೆಗಲ್ಲಾಯಿತು ಎಂಬುದಾಗಿ 118ನೇ ಕೀರ್ತನೆ 22ನೇ ವಚನದಲ್ಲಿ ಬೇಡವೆಂದು ಬಿಟ್ಟ ಕಲ್ಲೇ ಮೂಲೆಗಲ್ಲೇ ಆಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಅದು ಯಾರು ಗೊತ್ತಾ? ನನ್ನ ಕರ್ತನಾದ ಯೇಸು ಕ್ರಿಸ್ತನು ಪ್ರಿಯರೇ. ನಮ್ಮ ಪೂರ್ವಿಕರಿಗೆ ಆ ಕ್ರಿಸ್ತನ ವಿಷಯದಲ್ಲಿ ಅರಿಯದೇ ಹೋದರು, ಅವರು ಭ್ರಷ್ಟರಾಗಿ ಹೋದರು ಪ್ರಿಯರೇ. ನಿಜವಾದ ಮೂಲೆಗಲ್ಲು ಯಾರು ಗೊತ್ತಾ? ನನ್ನ ಕರ್ತನಾದ ಯೇಸು ಕ್ರಿಸ್ತನು ಪ್ರಿಯರೇ. ಯೇಸು ಕ್ರಿಸ್ತನು ಆ ಮನೆಯ ಮೂಲೆಗಲ್ಲು ವಿಷಯದಲ್ಲಿ ಏನು ಹೇಳ್ತಾರೆ? ನಾವು ಮತ್ತಾಯನ ಬರೆದ ಸುವಾರ್ತೆ 42ನೇ ವಚನವನ್ನ 42-44 ಓದ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 42ನೇ 42ನೇ ವಚನ 44ನೇ ವಚನ ಓದಿಕೊಳ್ಳೋಣ. ಓದಿ ಬ್ರದರ್, ಸಿಕ್ಕೋರು ಸ್ವಲ್ಪ ಬೇಗ ಹೋಗಿ, ಸಮಯ ಕಡಿಮೆ ಇದೆ. ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇದು ಕರ್ತನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬ ಮಾತನ್ನು ನೀವು ಶಾಸ್ತ್ರದಲ್ಲಿ ಎಂದಾದರೂ ಓದಲಿಲ್ಲವೋ? ಆದ್ದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು. ಇದು ಯಾರ ಮೇಲೂ ಬೀಳುತ್ತದೋ ಅವನು ಪುಡಿ ಮಾಡುವುದು ಎಂದು ಹೇಳಿದನು. ಮಹಾಯಾಜಕರು ಫರಿಸಾಯರು ಆತನ ಸಾಮೆಗಳನ್ನು ಕೇಳಿ ತಮ್ಮನ್ನೇ ಕುರಿತು ಮಾತನಾಡುತ್ತೇನೆಂದು ತಿಳಿದುಕೊಂಡು ಆತನನ್ನು ಹಿಡಿಯುವುದಕ್ಕೆ ಸಂದರ್ಭ ನೋಡುತ್ತಿದ್ದರು. ಆದರೆ ಜನರು ಆ ಬಂಡೆಯ ಮೇಲೆ ಬಿದ್ದರೆ ಏನಾಗುತ್ತೆ? ಪುಡಿಯಾಗುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ಬಂಡೆ ಯಾರು? ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಯಾರೊಟ್ಟಿಗೆ ಮಾತಾಡುತ್ತಾನೆ? ಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರು, ಇಸ್ರಾಯೇಲ್ ಜನಾಂಗಕ್ಕೆ ಆತನು ತಿಳಿಸುವಂತಾಗುತ್ತಾನೆ. ಯೆರೂಸಲೇಮ್ ಪಟ್ಟಣದ ನಾಶದ ವಿಷಯದಲ್ಲಿ ನಾವು ಓದಿದ್ದೇವೆ ಪ್ರಿಯರೇ. ಇಡೀ 70ರ ಸಮಯದಲ್ಲಿ ಒಬ್ಬ ಅರಸನು ಬಂದು ಆ ದೇವಾಲಯವನ್ನ ಕೆಡುತ್ತಾನೆ, ಸುಟ್ಟು ಬಿಡುತ್ತಾನೆ ಪ್ರಿಯರೇ. ಯೇಸು ಕ್ರಿಸ್ತನು ಹೇಳಿರುವಂತ ಮಾತು ಅದೇ ಆಗಿದೆ, ಕಲ್ಲಿನ ಮೇಲೆ ಕಲ್ಲು ಅದು ಉಳಿಯುವುದಿಲ್ಲ ಎಂಬುದಾಗಿ. ಆ ದೇವಾಲಯ, ಸುಟ್ಟಂತ ದೇವಾಲಯದಲ್ಲಿ ಇದ್ದಂತ ಚಿನ್ನವು ಕರೆಯುವುದು, ಅದು ಅಸ್ಥಿವಾರದ ಮೇಲೆ ಬಿದ್ದಾಗ ಜನರು ಆ ಅಸ್ಥಿವಾರವನ್ನು ಆಗಿದರು ಪ್ರಿಯರೇ. ಯೇಸು ಕ್ರಿಸ್ತನು ಎಷ್ಟು ಸೊಗಸಾಗಿ ತನ್ನ ಹೇಳಿದ ಮಾತು ಪ್ರಿಯರೇ. ಆ ಮೂಲೆಗಲ್ಲು ಮತ್ತಾರು ಅಲ್ಲ, ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆದಿಯಲ್ಲಿ ಇದ್ದವನು, ಈಗಲೂ ಇರುವ ತಾನು, ಮುಂದೆಯೂ ಇರುವ ಆತನು. ನಾವು ಇಬ್ರಿಯ ಪತ್ರಿಕೆಯಲ್ಲಿ ನೋಡ್ತೇವೆ, ಆತನು ಮೊದಲಿದ್ದ ಹಾಗೆ ಈಗಲೂ ಇದ್ದವನು ಎಂಬುದಾಗಿ.
ಪ್ರಿಯರೇ, ನಮ್ಮ ಜೀವಿತವನ್ನ ಆತನ ಮೇಲೆ ಕಟ್ಟುವುದಕ್ಕೆ ನಾವು ಪ್ರಯಾಸ ಪಡೋಣ. ನಮ್ಮ ಮಕ್ಕಳ ಜೀವಿತ, ನಮ್ಮ ಕುಟುಂಬ ಜೀವಿತ, ನಮ್ಮ ಸಭಾ ಜೀವಿತ, ನಮ್ಮ ಆತ್ಮಿಕ ಜೀವಿತ ಆ ಬಂಡೆಯ ಮೇಲೆ, ಅಸ್ಥಿವಾರದ ಮೇಲೆ ನಾವು ಕಟ್ಟಿ ನಡೆಯುವರಾಗೋಣ, ಸತ್ಯವಂತರಾಗೋಣ, ನೀತಿವಂತರಾಗೋಣ. ಅದರ ನಡೆದ ಮಾತ್ರಕ್ಕೆ ನಮ್ಮನ್ನ ಆತನು ಹರಿಸುವನಾಗಿದ್ದಾನೆ, ತನ್ನ ಮಹಿಮೆಯನ್ನ ತೋರಿಸುವನಾಗಿದ್ದಾನೆ. ಬೇರೆ ನನ್ನ ಮನೆಗೆ ಬೋರ್ ಹೊಡೆದಾಗ ನೀರು ನಾನು ಪ್ರಾರ್ಥಿಸಿದ ನಿಮಿತ್ತ, ದೇವಾ ನಾನೊಬ್ಬ ಪಾಪಿ, ನನ್ನನ್ನು ಕರುಣಿಸು, ನಾನು ಅಲ್ಪನು, ಗಣನೆಗೆ ಬಾರದವನು, ನನ್ನ ಮೇಲೆ ದಯ ತೋರಿಸು ಎಂಬುದಾಗಿ ಹೇಳಿದಾಗ ಆಕಾಶತ್ತರಕ್ಕೆ ತನ್ನ ಮಹಿಮೆಯನ್ನ ತೋರಿಸಿದನು. ಸುತ್ತಮುತ್ತಲು 6 ಬೋರುಗಳು ತೋಡಿದರು, ನೀರು ಸಿಗದಂತಹ ಭೂಮಿ ನನ್ನ ಮನೆಯ ಭೂಮಿ. ನಾನು ಕ್ರಿಸ್ತನೆಂಬ ಅಸ್ಥಿವಾರದ ಮೇಲೆ ತನ್ನ ಜೀವಿತವನ್ನ ಕಟ್ಟಿದ ನಿಮಿತ್ತ 6 ಇಂಚು ನೀರು, ಸಮೃದ್ಧಿಯಾದ ನೀರು ಈ ಪಟ್ಟಣ ವ್ಯಾಪ್ತಿಯಲ್ಲಿ ನನಗೆ ದೊರೆಯಿತು. ನಾನು ಕೂಗದೆ, ಯೆಹೋವ ಈರೆ, ದೇವರು ಒದಗಿಸುವವನು. ನಾನು ಲೋಕಕ್ಕೆಲ್ಲ ಇದನ್ನು ಸಾರಿದನು. ಪ್ರಿಯರೇ, ದೇವರ ಪ್ರಭಾವ ಮಹಿಮೆಗಳನ್ನ ಲೋಕಕ್ಕೆ ಸಾರುವಂತೆ, ಸಭಾ ಮುಂದೆ ನಿಂತು ಪ್ರಕಟಿಸುವಂತೆ ನಾವು 22ನೇ ಕೀರ್ತನೆ 22ನೇ ವಚನದಲ್ಲಿ ಹೇಳ್ತೇನೆ, ನಿನ್ನ ವಿಶ್ವಾಸಿಗಳ ಮುಂದೆ, ಸಭಾ ಮುಂದೆಗಳಲ್ಲೇ ನಿನ್ನ ಪ್ರಭಾವ ಮಹಿಮೆಗಳನ್ನ ನಾನು ತಿಳಿಸುವೆನು ಎಂಬುದಾಗಿ. ಅದು ನನ್ನ ಜೀವಿತದಲ್ಲಿ ನಡೆಯಿತು. ಪ್ರಿಯರೇ, ಅದು ನಿಮ್ಮ ಜೀವಿತದಲ್ಲೂ ನಡೆಯಬೇಕು. ಆತನನ್ನ ಪ್ರಭಾವ ಮಹಿಮೆಗಳನ್ನ ವರ್ಣಿಸುವವರಾಗಿರಬೇಕು. ಆ ದೈವಿಕ ಬಂಡೆ, ಆ ಮೂಲೆಗಲ್ಲು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನು ಆದಿಯಲ್ಲೇ ಇದ್ದವನು. ಆ ಜೋ ವಿಟ್ನೆಸ್ ಅವರಿಗೆ, ಯೇಸು ಕ್ರಿಸ್ತನು ದೇವರಲ್ಲ, ದೇವರ ಮಗನನ್ನು ಹೇಳುವವರಿಗೆ ನಾನು ಸದುತ್ತರವನ್ನ ವಾಕ್ಯದ ಮುಖಾಂತರ ಕೊಡುವನಾಗಿದ್ದೇನೆ. ಯೇಸು ಕ್ರಿಸ್ತನು ದೇವರಲ್ಲ ಅಂತ ಹೇಳಿದವರನ್ನ ಮನೆಯೊಳಗೆ ಸೇರಿಸಬೇಡ್ರಿ. ಯೋಹಾನನು ತನ್ನ ಪತ್ರಿಕೆಯ 3ನೇ ಪತ್ರಿಕೆಯ 2ನೇ ಪತ್ರಿಕೆಯಲ್ಲಿ ಆತನು ತಿಳಿಸುವನಾಗಿದ್ದಾನೆ. ಕ್ರಿಸ್ತನ ಸಭೆಯವರೆಂದು ನಮ್ಮ ಊರಿಗೆ ಬಂದಿದ್ದಾರೆ. ದೀಕ್ಷಾಸ್ಥಾನದ ಮೇಲೆ ದೀಕ್ಷಾಸ್ಥಾನವನ್ನ ಕೊಟ್ಟು ದೇವಜನರನ್ನು ದಾರಿ ತಪ್ಪಿಸುವವರಿದ್ದಾರೆ. ಯೇಸು ಕ್ರಿಸ್ತನ ದೇವರಲ್ಲ ಎಂದು ಈಗ ಹೇಳುತ್ತಾ ನಡೆಯುತ್ತಿದ್ದಾರೆ. ತಂದೆಯಾದ ದೇವರೇ ದೇವರೆಂಬುದು. ತಂದೆಯು, ಮಗನು, ಪವಿತ್ರಾತ್ಮನು ಆತನೇ, ಪರಿಶುದ್ಧ ಆತ್ಮನು ಆತನೇ. ದೇವರೊಬ್ಬನೇ. ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ. ಆತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ಆತನನ್ನು ಆರಾಧಿಸಿ. ನನ್ನ ಅನೇಕ ವಿಷಯ ಇದೆ ಪ್ರೇರೆ. ಈ ಲೋಕದ ಅಸ್ಥಿವಾರದಲ್ಲಿ, ಈ ಲೋಕದ ಅಸ್ಥಿವಾರದಲ್ಲ, ಪರಲೋಕದ ಅಸ್ಥಿವಾರದ ಮೇಲೆ, ಕ್ರಿಸ್ತನೆಂಬ ಬಂಡೆ ಮೇಲೆ ನಮ್ಮ ಜೀವಿತವನ್ನ ಕಟ್ಟಬೇಕು, ನಮ್ಮ ಕುಟುಂಬವನ್ನು ಕಟ್ಟಬೇಕು. ಇಲ್ಲದಿದ್ದರೆ ಜ್ಞಾನೋಕ್ತಿ 27, 1ನೇ ಜ್ಞಾನೋಕ್ತಿ 27ನೇ ವಚನ, ತೂಫಾನು, ಆಪತ್ತು, ಸಮಸಂಕಷ್ಟಗಳು ಅದು ತುಫಾನಂತೆ ಬರುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮ ಕುಟುಂಬ ಕ್ರಿಸ್ತನೆಂಬ ಅಸ್ಥಿವಾರದ ಮೇಲೆ ಕಟ್ಟಿ ನಿಮ್ಮ ಮನೆಯನ್ನು ಕ್ರಿಸ್ತನೆಂಬ ಅಸ್ಥಿವಾರದ ಮೇಲೆ ಕಟ್ಟಬೇಕು. ನೀವು ಜ್ಞಾನವಂತರಾಗಿ ನಡೆಯೋಣ, ಇರೋಣ, ಕಟ್ಟೋಣ. ಆ ಕ್ರಿಸ್ತನೆಂಬ ಮನೆ ನಮ್ಮ ಮನೆಯ ಸುಮಾರು 50 ವರ್ಷಗಳಾಯ್ತು. ನಮ್ಮ ಮನೆಯ ಮುಂದೆ ಶಿಲುಬೆಯ ಗುರುತಿದೆ. ನಾವು ಕ್ರಿಸ್ತರೆಂದು ಲೋಕಕ್ಕೆ ಸಾರಿ ಹೇಳಿದೆವು ಪ್ರಿಯರೇ. ಅದೇ ನಮ್ಮ ಸುವಾರ್ತೆ, ಅದೇ ನಮ್ಮ ಭಕ್ತಿ, ಅದೇ ದೈವಿಕ ಜ್ಞಾನ. ನಾವು ವಿಗ್ರಹಾರ್ಧಕರಾದರೂ ಸಹಿತ ನಮ್ಮ ಮನೆಯ ಮುಂದೆ ಶಿಲುಬೆಯ ಗುರುತಿದೆ, ಇದು ಕ್ರಿಸ್ತರ ಮನೆ ಎಂಬುದಾಗಿ ಹೇಳುವಂತ ದೇವರ ವಾಕ್ಯವು ನಮ್ಮ ಮನೆಯಲ್ಲಿದೆ. ನಮ್ಮ ಪೂರ್ವಿಕರು, ನಮ್ಮ ತಂದೆ ತಾಯಿಗಳು ಅದನ್ನು ಉಂಟು ಮಾಡಿದರು. ನಾವು ಶಿಲುಬೆಯ ಗುರುತು ಇಟ್ಟುಕೊಂಡಿಲ್ಲ. ದೇವರು ಆತ್ಮಸ್ವರೂಪನು, ಆತನನ್ನು ಸತ್ಯದಿಂದಲೂ ಜ್ಞಾನದಿಂದಲೂ ಆತನನ್ನು ಆರಾಧಿಸಬೇಕು ಎಂಬುದಾಗಿ ಹೇಳುವಾಗ ನಾವು ವಿಗ್ರಹಾರಾಧಕರಲ್ಲ, ನಾವು ಆತ್ಮಿಕರಾಗಿದ್ದೇವೆ, ಆತ್ಮಕ್ಕೆ ಒಳಗಾಗಿದ್ದೇವೆ. ಈ ತಲೆಮಾರು ಸತ್ಯ ನಮ್ಮನ್ನು ತಿಳಿಸಿದ್ದಾನೆ, ನಮ್ಮನ್ನ ಸತ್ಯಕ್ಕೆ ನಡೆಸಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ವಾಕ್ಯ ಭಾಗ ನಿಮ್ಮನ್ನು ಆಶೀರ್ವದಿಸಲಿ.